ತಂದೆಯನ್ನೇ ಸೋಲಿಸಿದ್ದ ಮಂಗಳಮೂರ್ತಿ. ಅಗ್ರಗಣ್ಯನ ಮುಂದೆ ಕಾಲ ಭೈರವನಿಗೆ ಪರಾಜಯ. ಇದು ಶಿವ ಮತ್ತು ಗಣೇಶನ ನಡುವಿನ ಯುದ್ಧ ಕತೆ. ಜಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ಇದು ಕತೆ ತಂದೆ ಮತ್ತು ಮಗನ ನಡುವೆ ನಡೆದ ಯುದ್ಧದ ಕತೆ. ಆನೆಯ ತಲೆಯನ್ನು ಸೇರಿಸಿ ಜೀವ ಕೊಟ್ಟ ಪರಶಿವನು ಗಣೇಶನಿಗೆ ಅಗ್ರ ಪೂಜೆ ಎಂದು ನಿಯಮ ಹಾಕಿದ. ಆದರೆ ಈ ನಿಯಮ ತನಗೂ ಅನ್ವಯ ಆಗುತ್ತದೆ ಎಂಬುದನ್ನ ಶಿವ ಮರೆತು ಬಿಟ್ಟಿದ್ದ. ಆ ವೇಳೆ ಶಿವ ರಾಕ್ಷಸರೊಂದಿಗೆ ಯುದ್ಧಕ್ಕೆ ಹೊರಟ. ಅದಕ್ಕಾಗಿ ತನ್ನ ಇಡೀ ಸೈನ್ಯವನ್ನ ಕರೆದುಕೊಂಡು ಹೋಗಲು ಮುಂದಾದ. ಯುದ್ಧಕ್ಕೆ ಹೊರಡುವ ಭರದಲ್ಲಿ ಮೊದಲು ಗಣೇಶನನ್ನ ಪೂಜಿಸಲು ಶಿವ ಮರೆತ. ಯುದ್ಧ ಭೂಮಿಯನ್ನ ತಲುಪುವ ಮೊದಲೇ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಯಿತು. ಯುದ್ಧದ ಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ರಥದ ಚಕ್ರವು ಹಾನಿಗೊಳಗಾಯಿತು. ಇದು ಶಿವನಿಗೆ ದೈವಿಕ ಹಸ್ತಕ್ಷೇಪದಂತೆ ತೋರುತ್ತಿತ್ತು. ಆಗ ಗಣೇಶನನ್ನ ಪೂಜಿಸುವುದನ್ನ ಅವನು ಸಂಪೂರ್ಣವಾಗಿ ಮರೆತಿದ್ದಾನೆ ಎಂದು ಶಿವನಿಗೆ ನೆನಪಾಯಿತಂತೆ. ತನ್ನೆಲ್ಲ ಸೈನ್ಯವನ್ನ ನಿಲ್ಲಿಸಿ ಶಿವ ಕೈಲಾಸಕ್ಕೆ ಮರಳಿ ಬಂದು ಗಣೇಶನನ್ನ ಪೂಜಿಸಿದನು. ಆಗ ಶಿವನು ಮುಂದೆ ಹೋದನು. ಶಿವನ ಸೈನ್ಯವು ರಾಕ್ಷಸರನ್ನ ಸಂಪೂರ್ಣವಾಗಿ ಸೋಲಿಸುವಲ್ಲಿ ಯಶಸ್ವಿ ಆಯಿತಂತ ಪುರಾಣದ ಸಾರ. ಜಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.